ಪುರದೇವರು ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರದ ಶ್ರೀ ವೀರಭದ್ರ ಸ್ವಾಮಿಯ ಸಮಕ್ಷಮದಲ್ಲಿ ಸ್ವಾಮಿಯ ಎದುರು ಪ್ರಮಾಣಬದ್ಧವಾಗಿ ಪ್ರಮಾಣೀಕರಿಸಿ ಹೇಳೋದೇನೆಂದರೆ 2023ನೇ ಸಾಲಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಟಿ.ಡಿ. ರಾಜೇಗೌಡರ ಪರವಾಗಿ ಎಣಿಕೆಯ ಸಂದರ್ಭದಲ್ಲಿ ಅಂದರೆ ದಿನಾಂಕ 13/5/2023ರ ಎಣಿಕೆ ಸಂದರ್ಭದಲ್ಲಿ ಪೋಸ್ಟಲ್ ಬ್ಯಾಲೆಟ್ಗಳ ಎಣಿಕೆಯ ಕಾರ್ಯಕ್ಕೆ ರಾಜೇಗೌಡರ ಪರವಾಗಿ ನಾನು ಏಜೆಂಟನಾಗಿ ಟೇಬಲ್ನಲ್ಲಿದ್ದೆ. ಅವತ್ತು ಒಟ್ಟು 3 ಮಾದರಿಯ ಮತಪತ್ರಗಳಿತ್ತು. ಒಂದು ETPBS, ಮತ್ತೊಂದು ಪೋಸ್ಟಲ್ ಬ್ಯಾಲೆಟ್, ಮತ್ತೊಂದು EVM. ಸೊ ETPBS ಮತಪತ್ರಗಳಲ್ಲಿ ರಾಜೇಗೌಡರಿಗೆ 7 ಓಟ್ಗಳು, ಜೀವರಾಜ್ ಅವರಿಗೆ 3 ಓಟ್ಗಳು, BSP ಅಭ್ಯರ್ಥಿಯಾದಂಥ KM ಗೋಪಾಲ್ ಅವರಿಗೆ 1 ಓಟ್ಗಳು ಸಂದಾಯವಾಗಿತ್ತು. ಅದೇ ರೀತಿಯಾಗಿ ಅಂಚೆ ಮತಪತ್ರಗಳಲ್ಲಿ ರಾಜೇಗೌಡರಿಗೆ ಮತಗಳ ಸಂದಾಯವಾಗಿತ್ತು, ಜೀವರಾಜ್ ಅವರಿಗೆ ಮತಗಳ ಸಂದಾಯವಾಗಿತ್ತು, ನೋಟಾ ಮತಗಳಿತ್ತು ಮತ್ತು BSP ಅಭ್ಯರ್ಥಿಗೆ ಸಂದಾಯ ಆಗಿತ್ತು, JDS ಅಭ್ಯರ್ಥಿಯಾಗಿದ್ದಂಥ ಸುಧಾಕರ್ ಶೆಟ್ಟರ್ ಅವರಿಗೆ ಮತಗಳು, ಹಾಗೆ ಇದೇ ರೀತಿ ಕೆಲವು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿಗೂ ಸಹಿತ ಮತಗಳು ಸಂದಾಯವಾಗಿತ್ತು. ಆ ಎಲ್ಲ ಮತಗಳನ್ನು ನಮ್ಮ ಸಮಕ್ಷಮವೇ ಪ್ರತಿಯೊಬ್ಬ ಎಣಿಕೆ ಏಜೆಂಟ್ರಿಗೆ, ಅಂದರೆ ಪೋಸ್ಟಲ್ ಬ್ಯಾಲೆಟ್ ಕೌಂಟರ್ನಲ್ಲೇ ಕೂತಿದ್ದಂತಹ JDSನ ಸುಧಾಕರ್ ಶೆಟ್ಟರಿಗೆ, ರಾಜೇಗೌಡರ ಪರವಾಗಿ ಕೂತಿದ್ದಂತಹ ಸುಧೀರ್ ಕುಮಾರ್ ಮುರಳಿಯಾದಂಥ ನನಗೆ, ಅದೇ ರೀತಿಯಾಗಿ JDSನ ಇನ್ನೊಬ್ಬರು ಏಜೆಂಟ್ರಾಗಿ ಕೂತಿದ್ದಂತಹ ಶ್ರೀ ಕಣಿವೆ ವಿನಯ್ ಅವರಿಗೆ, BJPಯ ಎಣಿಕೆ ಏಜೆಂಟ್ರಾಗಿ ಕೂತಿದ್ದಂತಹ ಶ್ರೀ BS ಸತೀಶ್ ಅವರಿಗೆ, ಹಾಗೂ ಅಲ್ಲಿ ಉಪಸ್ಥಿತರಿದ್ದಂಥ ಕೆಲವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ಏಜೆಂಟ್ರಿಗೆ ಮತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಯಾರು ಉಪಸ್ಥಿತರಿದ್ದರು ಅವರೆಲ್ಲರಿಗೂ ಸಹಿತ ಅಲ್ಲಿ ಆ ಮತ ಎಣಿಕೆ ARO ಅವರು ಸಂಪೂರ್ಣವಾಗಿ ಅದನ್ನು ತೋರಿಸಿ ಮತಗಳನ್ನು ಅವರವರ ಬುಟ್ಟಿಗೆ ಹಾಕಿರ್ತಾರೆ. ಆ ರೀತಿ ಮತಗಳನ್ನು ಏನು ಅವರವರ ಬುಟ್ಟಿಗೆ ಹಾಕಿದ್ರು ಅವೆಲ್ಲವುಗಳು ಸಹಿತ ಆ ಬಂಡಲ್ಗಳಲ್ಲಿ ರಾಜೇಗೌಡರಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳು, ಜೀವರಾಜ್ ಅವರಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳು, ಸುಧಾಕರ್ ಶೆಟ್ಟರಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳು, ಅದೇ ರೀತಿಯಾಗಿ ನೋಟಾ ಮತಗಳು, ಇವೆಲ್ಲವುಗಳ ಮತಗಳನ್ನು ಸಹಿತ ಆಯಾಯ ಕವರ್ನಲ್ಲಿ ಹಾಕಿ ಆ ಕವರ್ಗಳ ಮೇಲೆ ರಾಜೇಗೌಡರಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳೆಷ್ಟು, ಜೀವರಾಜ್ ಅವರಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳೆಷ್ಟು ಅನ್ನೋದನ್ನು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಅದರಲ್ಲಿ ಬರೆದು ಆ ಕವರ್ಗಳಲ್ಲಿ ಹಾಕಿದ್ದರು. ಅದೇ ರೀತಿಯಾಗಿ ಅಲ್ಲಿ ನಡೆದಿರ್ತಕ್ಕಂಥ ಪ್ರೊಸೀಜರ್ ಬುಕ್ ಏನಿತ್ತು, ಆ ಪ್ರೊಸೀಡಿಂಗ್ಸ್ ಬುಕ್ಕಿಗೆ ಪ್ರತಿಯೊಬ್ಬರು ಸಹಿತ ಆಯಾಯ ರೌಂಡ್ನಲ್ಲಿ ಯಾರ್ಯಾರಿಗೆ ಎಷ್ಟು ಮತಗಳು ಸಂದಾಯವಾಗಿದೆ, ಆ ರೌಂಡ್ನಲ್ಲಿ ರಿಜೆಕ್ಟ್ ಆದಂಥ ಮತಗಳು ಎಷ್ಟು ಅನ್ನೋದಂತ ವಿವರಣಾತ್ಮಕವಾಗಿ ಬರೆದು ಅದಕ್ಕೆ ಅಲ್ಲಿದ್ದಂತಹ ಜೀವರಾಜ್ ಅವರ ಏಜೆಂಟರನ್ನೂ ಒಳಗೊಂಡಂತೆ ಬೇರೆ ಏಜೆಂಟರ್ಗಳು ಸಹಿತ ಯಾರೂ ತಕರಾರುಗಳನ್ನು ವ್ಯಕ್ತಪಡಿಸದೆ ಅದಕ್ಕೆ ಸಹಿಯನ್ನು ಮಾಡಿದರು. ಅದಾದ ನಂತರ ಮಾನ್ಯ ಜೀವರಾಜ್ ಅವರು ಕರ್ನಾಟಕ ಹೈಕೋರ್ಟ್ಗೆ ಅದಕ್ಕಿಂತ ಮುಂಚೆ ಸ್ವಾಮಿಯ ಸಮಕ್ಷಮದಲ್ಲಿ ಸತ್ಯವನ್ನು ಹೇಳಬೇಕು. ಅದಕ್ಕಿಂತ ಮುಂಚೆ ಜೀವರಾಜ್ ಅವರು ಅವ್ರ ಪರವಾಗಿ ಅಲ್ಲಿ ಮರುಮತ ಎಣಿಕೆ ಆಗಬೇಕು, ವಿಶೇಷವಾಗಿ ರಿಜೆಕ್ಟೆಡ್ ಆಗಿರ್ತಕ್ಕಂಥ 279 ಮತಗಳ ಮರು ಎಣಿಕೆ ಆಗಬೇಕು ಅಂತ ಅರ್ಜಿಯನ್ನು ಕೊಡ್ತಾರೆ. ಆ ಅರ್ಜಿಗೆ ಯಾವುದೇ ಸಂದರ್ಭದಲ್ಲೂ ಸಹಿತ ನಾವು ಲಿಖಿತವಾಗಿ ಯಾವುದೇ ತಕರಾರನ್ನು ಅಲ್ಲಿ ನೀಡಿರುವುದಿಲ್ಲ. ಮತ್ತು ಮತ ಎಣಿಕೆ ಕಾರ್ಯಗಳು ಮುಗಿದು ಟಿ.ಡಿ. ರಾಜೇಗೌಡರಿಗೆ 201 ಮತಗಳ ಲೀಡ್ ಬಂದಿದೆ ಅಂತ ಆದಮೇಲೆ ರಾಜೇಗೌಡರು ಆ ಎಣಿಕೆ ಕೋಣೆಯನ್ನು ಪ್ರವೇಶವನ್ನು ಮಾಡಿದ್ದು ಸಹಿತ ಸತ್ಯ. ಆ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಮರುಮತ ಎಣಿಕೆಗೆ ಅವಕಾಶವನ್ನು ಕೊಡದೆ, ಮರುಮತ ಎಣಿಕೆ ಅಂದರೆ ರಿಜೆಕ್ಟೆಡ್ ಆಗಿರ್ತಕ್ಕಂಥ 279 ಮತಗಳ ಬಗ್ಗೆ ಕೊಡದೆ ಇದ್ದಾಗ ಜೀವರಾಜ್ ಅವರು ಕರ್ನಾಟಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿಯಲ್ಲಿ ಒಟ್ಟು 19 ವಿವಾದಾಂಶಗಳಿತ್ತು. ಅದರಲ್ಲಿ 18 ವಿವಾದಾಂಶಗಳ ಬಗ್ಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಜೀವರಾಜ್ ಅವರ ವಿನಂತಿಯನ್ನು ರಿಜೆಕ್ಟ್ ಮಾಡಿ ಕೇವಲ 279 ರಿಜೆಕ್ಟೆಡ್ ಮತಗಳ ಮರುಪರಿಶೀಲನೆಗಾಗಿ ಆದೇಶ ಕೊಟ್ಟಿತ್ತು. ಪೂಜ್ಯ ಸನ್ನಿಧಾನದಲ್ಲಿ ನಾವು ಸಲ್ಲಿಸೋ ಪ್ರಾರ್ಥನೆ ಏನಂದರೆ, ಒಂದು ವೇಳೆ ನಾವು ಯಾವುದಾದ್ರೂ ಮತಗಳು ಮಾಡಿದರೆ, ಮತಗಳು ತಪ್ಪಾಗಿ ನಾವು ರಿಜೆಕ್ಟ್ ಆಗಿರ್ತಕ್ಕಂಥ, ಡಬಲ್ ಎಂಟ್ರಿ ಆಗಿರ್ತಕ್ಕಂಥ, ಮಲ್ಟಿಪಲ್ ಎಂಟ್ರಿ ಆಗಿರ್ತಕ್ಕಂಥ ಮತಗಳನ್ನು ನಾವು ರಾಜೇಗೌಡರ ಮತ ಬುಟ್ಟಿಗೆ ಹಾಕಿಸ್ಕೊಂಡಿದ್ದರೆ ನಾವು ಖಂಡಿತವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಕಾಲಹರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಅದಕ್ಕಿಂತ ಮುಂಚೆ ಮೇಲ್ಮನವಿಯನ್ನು ನಾವು ಸಲ್ಲಿಸಿರ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳನ್ನು, ಮರುಮತ ಎಣಿಕೆಯ ವಿಚಾರಗಳನ್ನು ಹೊರತುಪಡಿಸಿ
ಬೇರೆ ಬೇರೆ ಆಪಾದನೆಗಳನ್ನು ಮಾಡಿದ್ರಿಂದ ಅದು ಈ ಅರ್ಜಿಯಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ರಾಜೇಗೌಡರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಈಗ ನಾವು ಯಾಕೆ ಮೇಲ್ಮನವಿಯನ್ನು ಸಲ್ಲಿಸೋ ಪ್ರಯತ್ನ ಮಾಡಲಿಲ್ಲ ಅಂದರೆ, ನಮಗೆ ಸ್ವಾಮಿಯ ಸನ್ನಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ, ಆ ದಿನ ಏನು ಮತ ಎಣಿಕೆ ಆಗಿತ್ತು, ಆ ಮತ ಎಣಿಕೆಯ ಪ್ರಕಾರ ಯಾರ್ಯಾರಿಗೆ ಎಷ್ಟು ಮತಗಳು ದಾಖಲಾಗಿ ರಾಜೇಗೌಡರಿಗೆ ಏನು 201 ಓಟುಗಳು ಅಂತರ ಬಂದಿತ್ತೋ ಅದು ಸತ್ಯ 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 ಅನ್ನುವಂಥ ಪ್ರಜ್ಞೆ ನಮಗಿದ್ದಿದ್ದರಿಂದ ಮೇಲ್ಮನವಿಯನ್ನು ಸಲ್ಲಿಸಲಿಲ್ಲ. ಆದರೆ ಮೊನ್ನೆ ಅಂದರೆ 2/5/2026 ತಾರೀಕು ನಾವು ಮರುಮತ ಎಣಿಕೆ ಕೇಂದ್ರಕ್ಕೆ ನಾವು ಹೋದಾಗ ಅಲ್ಲಿ ಹಲವಾರು ಲೋಪದೋಷಗಳು ಕಂಡಿತ್ತು. ತದನಂತರ 279 ಅಂದರೆ ಜೀವರಾಜ್ ಅವರ ಭಾರಿ ದೊಡ್ಡ ಬೇಡಿಕೆ ಏನಾಗಿತ್ತು, ಆ 279 ಪೋಸ್ಟಲ್ ಬ್ಯಾಲೆಟನ್ನು ಮರುಪರಿಶೀಲನೆಗೆ ತೆಗೆದುಕೊಂಡಾಗ ಕೇವಲ 8 ಮತಗಳು ಮಾತ್ರ ಮರುಪರಿಶೀಲನೆಗೆ ಯೋಗ್ಯವಾದವು, ಅವುಗಳನ್ನು ಪರಿಗಣಿಸಬಹುದು ಅಂತ ಹೇಳಿ ರಿಟರ್ನಿಂಗ್ ಆಫೀಸರ್ ತೀರ್ಮಾನವನ್ನು ಮಾಡಿ ಅದನ್ನು ಆ ಕವರ್ಗಳನ್ನು ಒಡೆದು ನೋಡಿದಾಗ ಅದರಲ್ಲಿ ಸಹಿತ ರಾಜೇಗೌಡರಿಗೆ 3 ಓಟುಗಳು, ಜೀವರಾಜ್ ಅವರಿಗೆ ಕೇವಲ 2 ಓಟು ಮತ್ತು 3 ಓಟುಗಳು ತಾಂತ್ರಿಕ ಕಾರಣಕ್ಕೆ ರಿಜೆಕ್ಟ್ ಆಗಿರ್ತವೆ. ಅಂದರೆ ಮತಪತ್ರಗಳು ಏನು ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್ 279ರಲ್ಲಿ 8 ಓಟುಗಳು ವ್ಯಾಲಿಡ್ ಆಯಿತು, ಆ ಮತಗಳಲ್ಲೂ ಸಹಿತ ರಾಜೇಗೌಡರಿಗೇ 1 ಓಟು ಹೆಚ್ಚು ಬಂದಿರ್ತದೆ, 1 ಓಟು ಹೆಚ್ಚು ಬಂದಿರ್ತದೆ. ತದನಂತರ ಬೇರೆ ಓಟುಗಳನ್ನು ಎಣಿಕೆ ಮಾಡಲಿಕ್ಕೆ ಹೋದಾಗ ರಾಜೇಗೌಡರ ಪಾಲಿಗೆ ಆಲ್ರೆಡಿ ಯಾವುದು ವ್ಯಾಲಿಡ್ ಅಂತಾಗಿತ್ತು ಆ ವ್ಯಾಲಿಡ್ ಓಟುಗಳನ್ನು ಎಣಿಕೆ ಮಾಡಲಿಕ್ಕೆ ಹೋದಾಗ ಅವೆಲ್ಲವೂ ಓಪನ್ ಆಗಿರ್ತಕ್ಕಂಥ ಸೀಲ್ ಇಲ್ಲದೆ ಇರತಕ್ಕಂಥ ಕವರಲ್ಲಿತ್ತು. ಅವೆಲ್ಲವನ್ನು ಪ್ರೊಸೀಡಿಂಗ್ಸ್ ಬುಕ್ಸ್ನಲ್ಲಿ ಬರೆದಿದ್ದೇವೆ. ಅದನ್ನು ತೆಗೆದು ನೋಡಿದಾಗ ಸ್ವಾಮಿ ನಮಗೆಲ್ಲರಿಗೂ ಆ ಸಂದರ್ಭದಲ್ಲಿ ಆಶ್ಚರ್ಯ ಆಗುವಂತೆ ಮತ್ತು ಕಂಡು ಕೇಳರಿಯದ ರೀತಿಯಲ್ಲಿ ಮೊದಲ ಬಂಡಲ್ನಲ್ಲೇ 25ಗಳ 2 ಕಟ್ಟುಗಳು ಸಹಿತ ರಾಜೇಗೌಡರ ಪಾಲಿಗೆ ಇದ್ದಂತಹ ವ್ಯಾಲಿಡ್ ಓಟುಗಳು ಡಬಲ್ ಎಂಟ್ರಿ ಆಗಿ ರಿಜೆಕ್ಟ್ ಆದವು. ಅದಾದ ನಂತರ ಮತ್ತೊಂದು ಕಟ್ಟಿನಲ್ಲಿ 170ಕ್ಕೆ 170 ಮತಗಳು ಸಹಿತ ರಾಜೇಗೌಡರಿಗೆ ವ್ಯಾಲಿಡ್ ಅಂತ ಹೇಳಿ 13/5/2023ರಲ್ಲಿ ಏನಾಗಿತ್ತೋ ಅದರಲ್ಲಿ 170ಕ್ಕೆ 170 ಮತಗಳು ಸಹಿತ ಡಬಲ್ ಎಂಟ್ರಿ ಮಲ್ಟಿಪಲ್ ಎಂಟ್ರಿ ಆಗಿ ರಿಜೆಕ್ಟ್ ಆಯಿತು. ಮತ್ತೊಂದು ಕಟ್ಟನ್ನು ತೆಗೆದು ನೋಡಿದಾಗ ರಾಜೇಗೌಡರಿಗೆ ಪಾಲಿಗೆ ಬಂದಿರತಕ್ಕಂಥ ಓಟುಗಳಲ್ಲಿ ಒಂದು 25ಕ್ಕೆ 25ರ ಒಂದು ಸಂಪೂರ್ಣ ಕಟ್ಟು ರಿಜೆಕ್ಟ್ ಆಗಿತ್ತು, ಮತ್ತೊಂದು 7 ಮತಗಳ ಒಂದು ಕಟ್ಟೇನಿತ್ತು ಅದು ಸಹಿತ ರಿಜೆಕ್ಟ್ ಆಗಿತ್ತು. ಅಲ್ಲಿಗೆ ರಾಜೇಗೌಡರ ಪಾಲಿಗೆ ಬಂದಿದ್ದಂತಹ ಸುಮಾರು 257ರಷ್ಟು ಮತಗಳನ್ನು ಡಬಲ್ ಎಂಟ್ರಿ ಮಾಡಿ ರಿಜೆಕ್ಟ್ ಮಾಡಿಸಿದ್ದಾರೆ. ಸ್ವಾಮಿಯ ಸನ್ನಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳೋದೇನೆಂದರೆ, ನಾನು ಈ ಸನ್ನಿಧಾನಕ್ಕೆ ನನ್ನ ಅಜ್ಜಿಯ ಜೊತೆ ಬಂದಿದ್ದೀನಿ. ನನ್ನ ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಜ್ಜಿ ಇಲ್ಲಿ ಕರ್ಕೊಂಡು ಬಂದರು. ಅವತ್ತು ಈ ಸನ್ನಿಧಾನದಲ್ಲಿ ನಂಜುಂಡಪ್ಪ ಅನ್ನುವಂಥ ಮಹಾಪುರುಷ ಮಹಾ ವ್ಯಕ್ತಿ, ಈ ಕೊಪ್ಪದಲ್ಲಿ ಇವತ್ತು ಜನ ನೆನಪಿಡಿರ್ತಕ್ಕಂಥ ಅವ್ರ ವ್ಯಕ್ತಿ ಅವತ್ತಿದ್ರ ಅರ್ಚಕರಾಗಿದ್ದರು. ಅವತ್ತಿನಿಂದ ನಂತರ ನಾನು ಕೊಪ್ಪ ನ್ಯಾಯಾಲಯಕ್ಕೆ ವಕೀಲನಾಗಿ ಬಂದ ನಂತರ ಸಹಿತ ಈ ದೇವಾಲಯಕ್ಕೆ ಶ್ರದ್ಧಾಭಕ್ತಿಯಿಂದ ನಾನು ನಡ್ಕೊಂಡು ಬಂದಿದ್ದೀನಿ. ಇವತ್ತು ಸಹಿತ ಈ ದೇವರಲ್ಲಿ ಅಪರಿಮಿತವಾದಂಥ ಶ್ರದ್ಧೆ ಭಕ್ತಿ ನನ್ನ ಪಾಲಿಗಿದೆ. ಇವತ್ತು ಬೆಳಿಗ್ಗೆ ನಾನು ಈ ಪ್ರಮಾಣಕ್ಕೆ ಬರೋ ಸಂದರ್ಭದಲ್ಲಿ ನಮ್ಮೂರ ವಾರ್ತೆ ಪತ್ರಿಕೆ ಬಳಗದ ಅರುಣ್ ಸಾಗರ್ ಅವರು ಏನು ಮೊನ್ನೆ ವಾಟ್ಸಪ್ನಲ್ಲಿ ಎಲ್ಲ ಸಂದೇಶವನ್ನು ಕಳಿಸಿದರು. ಆ ಸಂದೇಶವನ್ನು ಕಳಿಸಿದಾಗ ನಾನು ಅವ್ರ ಹತ್ರನೂ ಚರ್ಚೆ ಮಾಡಿ ಮಾತನಾಡಿ ಇಲ್ಲ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಇವತ್ತು ಬೆಳಗ್ಗೆ ನನ್ನ ಮಾತಾಪಿತರರ ನನ್ನ ತಂದೆ ತಾಯಿಯರ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಬಂಧು ಬಳಗ ಊರಿನವ್ರ ಜೊತೆಗೂ ನಮಸ್ಕಾರ ಮಾಡಿ ನಾನು ಇವತ್ತು ಈ ಪ್ರಮಾಣಕ್ಕೆ ಬಂದಿದ್ದೇನೆ. ಅವತ್ತು ಗೆಲುವನ್ನು ಪಡೆದಿರ್ತಕ್ಕಂಥ ನ್ಯಾಯಬದ್ಧ ಗೆಲುವನ್ನು ಪಡೆದಿರ್ತಕ್ಕಂಥ ರಾಜೇಗೌಡರ ಸಮಕ್ಷಮ ನನ್ನ ನಾಯಕರವರು ಅವರ ಸಮಕ್ಷಮ ಪ್ರಮಾಣಬದ್ಧವಾಗಿ ನಾನು ಹೇಳೋದೇನೆಂದರೆ, ಏನು ಮತಪತ್ರಗಳನ್ನು ತಿದ್ದಲ್ಪಟ್ಟಿದೆ ಅಂತ ನಮ್ಮ ಎಣಿಕೆಯ ನಂತರ 13/5/2023 ಎಣಿಕೆಯ ನಂತರ ಮತಪತ್ರಗಳು ಏನು ತಿದ್ದಲ್ಪಟ್ಟಿದೆ ಅಂತ ನಾವು ಆಪಾದನೆಯನ್ನು ಮಾಡಿದ್ದೇವೆ. ಪೊಲೀಸ್ ದೂರನ್ನು ಕೊಟ್ಟಿದ್ದೇವೆ, ಬೇರೆ ಬೇರೆ ಇಲಾಖೆಗಳಿಗೆ ನ್ಯಾಯಾಲಯಗಳಿಗೆ ತಿಳಿಸಿದ್ದೇವೆ. 100ಕ್ಕೆ 100 ಸ್ವಾಮಿ ಆ ಮತಪತ್ರಗಳನ್ನು ಈಗ ಯಾರಿಗೆ ಅದು ಲಾಭವಾಗಿ ಪರಿಣಾಮ ಮಾಡಿದೆ ಅವರು ಮತ್ತು ಅವರ ಸಹಚರರು ಅದನ್ನು ತಿದ್ದಿದ್ದಾರೆ ಅನ್ನುವಂಥದ್ದನ್ನು ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಮಾಣಬದ್ಧವಾಗಿ ಹೇಳ್ತೇನೆ. ಮತ್ತು ಇದೇ ರೀತಿ ಪ್ರಮಾಣಬದ್ಧತೆಯನ್ನು ಅವತ್ತು ಎಣಿಕೆ ಏಜೆಂಟ್ರಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಮಾಡಿ ಈ ಕ್ಷೇತ್ರದ ಜನರೆದುರುಗಡೆ ಸತ್ಯವನ್ನು ತೋರಿಸ್ಕೊಡ್ಬೇಕು. ಸ್ವಾಮಿ ನಿನ್ನಲ್ಲಿ ಮೊದಲ ಪ್ರಮಾಣವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಿನ್ನೆ ನಮ್ಮ ಗೆಳೆಯರು ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಾನ ಮಂದರ್ತಿಯಲ್ಲಿ ಮಾಡಿದ್ದಾರೆ. ನೀನು ನಮ್ಮ ಊರಿನ ದೇವರು, ನಿನ್ನೆದುರುಗಡೆ ಈ ಪ್ರಮಾಣ ಪತ್ರವನ್ನು ನಾವು ಪ್ರಮಾಣಬದ್ಧತೆಯನ್ನು ತೋರಿಸಿ ಪ್ರಮಾಣವನ್ನು ಮಾಡಿ ತದನಂತರ ಈ ಕ್ಷೇತ್ರದ ಎಲ್ಲ ಧರ್ಮಕ್ಷೇತ್ರಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ಪ್ರಾರ್ಥನಾಲಯಗಳಲ್ಲಿ ಸಹಿತ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ನೀನು ಸನ್ನಿಧಾನದಲ್ಲಿ ನಾನು
ಒಡಮಟ್ಟು ಪ್ರಾರ್ಥನೆ ಮಾಡೋದೇನೆಂದರೆ, ಯಾರು ಅನ್ಯಾಯವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂಥದ್ದನ್ನು ಮಾಡಬೇಕು. ಯಾರು ನ್ಯಾಯಬದ್ಧವಾಗಿ ಪ್ರಮಾಣಬದ್ಧವಾಗಿ ಎಣಿಕೆಯಲ್ಲಿ ಹೆಚ್ಚು ಮತಗಳನ್ನು ಗಳಿಸಿ ಗೆದ್ದಿರ್ತಕ್ಕಂಥ ನಮ್ಮ ನಾಯಕರಾದಂಥ ಟಿ.ಡಿ. ರಾಜೇಗೌಡರಿಗೆ ಉತ್ತರೋತ್ತರ ಯಶಸ್ಸುಗಳನ್ನು ನೀನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾನು ಪ್ರಮಾಣಬದ್ಧವಾಗಿ ಕೇಳ್ತಾ ಇದ್ದೇನೆ. ಒಂದು ವೇಳೆ ನಾನು ಏನಾದರೂ ಆ ಎಣಿಕೆ ಸಂದರ್ಭದಲ್ಲಿ ತಪ್ಪುಗಳನ್ನು ಎಸಗಿದ್ರೆ, ಅಥವಾ BJP ಏಜೆಂಟ್ ಆಗಿರ್ತಕ್ಕಂಥ BS ಸತೀಶ್ ಅವರು ಏನಾದರೂ ತಪ್ಪುಗಳನ್ನು ಎಸಗಿದ್ರೆ, ಅವತ್ತು ಯಾರು ಅಧಿಕಾರಿಗಳು ತಪ್ಪುಗಳನ್ನು ಎಸಗಿ ರಾಜೇಗೌಡರಿಗೆ ಹೆಚ್ಚು ಮತ ಬರುವಂತೆ ಮಾಡಿದರೆ ಅವರುಗಳಿಗೂ ಸಹಿತ ಶಿಕ್ಷೆ ಆಗಲಿ, ನನ್ನನ್ನು ಒಳಗೊಂಡಂತೆ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಪ್ರಮಾಣಬದ್ಧವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಕೊಪ್ಪವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಒಂದು ಕೀರ್ತಿ, ಜೊತೆಗೆ ಏನು ಹರಿಹರಪುರದ ಮಠ ಇದೆ ಅದರ ಹಿನ್ನೆಲೆಯೂ ಕೂಡ ಇಲ್ಲಿಂದಲೇ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಇತಿಹಾಸ ಇದೆ. ಹಾಗಾಗಿ ನಾವೆಲ್ಲರೂ ವೀರಭದ್ರನ ನಂಬ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಮೊನ್ನೆ ಏನು 2023ರ ಚುನಾವಣೆಯಲ್ಲಿ ಏನು ಮತ ಎಣಿಕೆ ಆಯಿತು, ಅದರಲ್ಲಿ 201 ಮತಗಳ ಅಂತರದಿಂದ ನಾನು ಜಯಶೀಲರನಾಗಿದ್ದೆ. ಅದೇ ಏನು ನ್ಯಾಯಾಲಯದ ಒಂದು ಆದೇಶದಂತೆ ಮರು ಎಣಿಕೆ ಆಗುವಂಥ ಸಂದರ್ಭದಲ್ಲಿ ನನಗೆ ಬಂದಂಥ 255+2 ಮತಗಳನ್ನು ಇನ್ವ್ಯಾಲಿಡ್ ಮಾಡುವ ಮುಖಾಂತರ ನನ್ನನ್ನು ಸೋಲಿಸುವಂತೆ ಮಾಡಿದ್ದಾರೆ. ಇದು ಸಂವಿಧಾನದ ವಿರೋಧಿ ಒಂದು ಕಾರ್ಯಕ್ರಮ, ಜೊತೆಗೆ ಸಂವಿಧಾನದ ಕಗ್ಗೊಲೆ. ಭಾರತ ದೇಶಕ್ಕೆ ನನ್ನದೇ ಆದಂಥ ಒಂದು ಇತಿಹಾಸ, ಧಾರ್ಮಿಕ ಹಿನ್ನೆಲೆಯ ಭದ್ರ ಬುನಾದಿಯಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಭಾರತ ದೇಶ. ಹಾಗಾಗಿ ನಮಗೆ ಧಾರ್ಮಿಕವಾಗಿಯೂ ನಂಬಿಕೆ ಇದೆ, ಹಾಗೆಯೇ ಇವತ್ತೇನು ಎಲೆಕ್ಷನ್ ಕಮಿಷನ್ ಅದ್ರ ಮೇಲೂ ಕೂಡ ನಂಬಿಕೆ ಇದೆ ಮತ್ತು ನ್ಯಾಯಾಲಯದ ಮೇಲೂ ನಂಬಿಕೆ ಇದೆ. ಹಾಗಾಗಿ ನಮಗೆ ಎಲ್ಲಾದರೂ ಒಂದು ಕಡೆ ನಮಗೆ ನ್ಯಾಯ ಸಿಗಬೇಕು. ಸುಧೀರ್ ಕುಮಾರ್ ಮೂರೊಳ್ಳಿ ಅವರು ಹೇಳಿದಾಗೆ ಏನಾದರೂ ನಾವು ತಪ್ಪು ಮಾಡಿದರೆ, ನಮ್ಮ ಕಡೆ ಯಾರು ತಪ್ಪು ಮಾಡಿದರೆ ಖಂಡಿತವಾಗಿ ಎಲ್ಲ ಶಿಕ್ಷೆಯನ್ನು ನಮಗೆ ಕೊಡು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಜೊತೆಗೆ ನಾನು ಯಾರಿಗೂ ಇದುವರೆಗೂ ನನ್ನ ಜೀವಮಾನದಲ್ಲಿ ಕೆಟ್ಟದಾಗಲಿ ಅಂತ ನಾನು ಬಯಸಿಲ್ಲ. ಬಟ್ ಇಂಥ ಕೃತ್ಯ ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಎಲ್ಲೂ ಇಡೀ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ. ಇದೊಂದು ಇತಿಹಾಸ. ಇದು ಇಂಥ ಒಂದು ಕೀಳು ಮಟ್ಟದ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಂಥ ಒಂದು ಕೃತ್ಯವನ್ನು ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದ್ರಿಂದ ನಾನು ಇವತ್ತು ಕೇಳ್ತೇನೆ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ದಂಡನೆ ಆಗಲೇಬೇಕು. ಯಾವತ್ತೂ ನಾನು ಕೇಳಿಲ್ಲ, ದಂಡನೆ ಆಗಲೇಬೇಕು, ಅವ್ರ ತಲೆದಂಡ ಆಗಬೇಕು, ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ. ಆ ರೀತಿ ತಪ್ಪು ಮಾಡಿದಂಥವ್ರು ಇನ್ನು ಮುಂದೆ ಯಾವತ್ತೂ ಚುನಾವಣೆಗೆ ಅಥವಾ ಜನರ ಒಂದು ಮತ ಕೇಳಲಿಕ್ಕೆ ಹೋಗದಲ್ಲೇ ಇರೋವಂತೆ ಆಗಬೇಕು ಅಂತಕ್ಕಂಥ ಒಂದು ಕಳಕಳಿ ಮನವಿ. ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ, ಲೋಪ ಆಗಿದ್ರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ವೀರಭದ್ರನಲ್ಲಿ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಕೇಳಿ ಇವತ್ತು ಈ ಒಂದು ಹಣ್ಣು ಕಾಯನ್ನು ನಾನು ತಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. Todo